ಸೈನಿಕರು ನಾವೆಲ್ಲರೂ ನಂದಿ ಸೈನಿಕರು ನಾವೆಲ್ಲರೂ ನಂದಿ ಸೈನಿಕರು ನಂದಿ ಸೇನೆಗೆ ಜಯವಾಗಲಿ ನಂದಿ ಸೇನೆಗೆ बसवेश्वर महाराज की जय। जगत ज्योति बसवेश्वर महाराज की जय। हर हर महादेव हर हर महादेव ನಂದಿ ಸೇನೆಗೆ ಜಯವಾಗಲಿ ನಂದಿ ಸೇನೆಗೆ ಜಯವಾಗಲಿ ಸವಲತ್ತಿನ ಕೃಷಿಕರಿಗೆ ಜಯವಾಗಲಿ ನಂದಿ ಸೇನೆ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸಾನಿಯಾ. ಬನ್ನಿ ನೋಡೋಣ ಇವತ್ತಿಂದು ಹೊಸ ಅಪ್ಡೇಟ್. ಇದರಿಂದ ಪ್ರಾರಂಭವಾಗಿರ್ತಕ್ಕಂಥ ಈ ನಂದಿ ಸೇನೆ ರಥಯಾತ್ರೆ ಚಿಕ್ಕೋಡಿ ತಾಲೂಕು ಯಡೂರದಿಂದ ಪ್ರಾರಂಭವಾಗಿ ಇದನ್ನ ಪ್ರಾರಂಭ ಮಾಡಿರ್ತಕ್ಕಂಥ ನಮ್ಮ ದೇಶದ ಉಪರಾಷ್ಟ್ರಪತಿಗಳಾದ ರಾಧಾಕೃಷ್ಣ ಅವರೇ ಅವರು ಪ್ರಾರಂಭ ಮಾಡಿದ್ದಾರೆ. ಮತ್ತ ಪರಮ ಪೂಜ್ಯ ಶಿಕ್ಷಣ ಜಗದ್ಗುರುಗಳು ಇದನ್ನು ಪ್ರಾರಂಭಿಸಿದ್ದಾರೆ. ಅದನ್ನ ಮೂಲ ಅಂದ್ರೆ ಸಿದ್ದೇಶ್ವರ ಹಮ್ಕೊಳ್ಳೋ ಕನಸಿದು. ಯಾಕಂದ್ರೆ ಇವು ಈಗ ನಮ್ಮ ಬಸವರಾಜ್ ಬಿರಾದರ್ ಸರ್ ಅವರು ಹೇಳಿದ್ರು, ಈ ತೈಲ ಆಧಾರಿತ ಕೃಷಿ ಒಂದು ಸಂದೇಶ ಏನಪ್ಪಾ ಇದು ಅಂತಂದ್ರೆ ತೈಲ ಆಧಾರಿತ ಕೃಷಿ. ಯಾಕಂದ್ರೆ ತೈಲ ಇರತಕ್ಕಂತ ದೇಶಗಳು ಇವತ್ತು ನೋಡೋದು ಸರ್ವನಾಶ ಆಗ್ಲಾಗತ್ತಾವ. ಅದಕ್ಕ ನಾವು ನಂದಿ ಆಧಾರಿತ ಕೃಷಿ, ನಮ್ಮ ಭಾರತ ದೇಶ ಯಾವತ್ತೂ ನಾವು ನಂದಿ ಆಧಾರಿತ ಕೃಷಿ ಮಾಡ್ಕೊತ ಬಂದೀವಿ. ನಾವು ಮುಂದಾದ್ರೂ ಅದೇ ಮಾಡ್ಬೇಕು. ಯಾಕಂದ್ರೆ ನಾವ್ ಏನಾಗ್ಬಿಟ್ಟು ಇಳುವರಿ ಹೆಚ್ಚಿಗೆ ಬರಲತ್ತಂದ್ರೆ ನಾವು ಮಷಿನರಿ ಉಪಯೋಗಿಸ್ಲತ್ತೀವಿ. ಆ ಮಷಿನರಿ ಬರೋದ್ರಿಂದ ನಮ್ಮ ಭೂಮಿಗಳ ಹಾಳಾಗಕತ್ತಾವ. ಈಗ ನಮ್ಮ ಭೂಮಿ ಇವತ್ತು ನಾವು ಪ್ರತಿಯೊಬ್ಬರು ರೈತರಿಗೆ ನಾವು ವಿನಂತಿ ಏನ್ ಮಾಡ್ಕೊತೀನಪ್ಪ ಅಂತಂದ್ರೆ, ಪ್ರತಿಯೊಂದು ರೈತರು ತಮ್ಮ ಮನೆಯಲ್ಲಿ ಎರಡೆರಡು ನಂದಿ ಅಂದ್ರೆ ಆಕಳಗಳು ಇವತ್ತೇನ ಸಾಕುವಂತ ಕೆಲಸ ಮಾಡ್ಬೇಕು. ಅದಕ್ಕ ಈಗ ಉದ್ದೇಶ ಏನಪ್ಪಾ ಅಂತಂದ್ರ ಸರ್ಕಾರನು ಅಲ್ಲಿ ನೀವು ಬಿಟ್ಟಿ ಭಾಗ್ಯಗಳು ಕೊಡೋ ಬದ್ಲಿ ರೈತರಿಗೆ ಒಂದು ಈ ನಂದಿ ಸಾಕು ಸಲುವಾಗಿ ಒಂದು ಭಾಗ್ಯ ಕೊಡ್ರಿ. ಅವ್ರ ಕೃಷಿ ಭಾಗ್ಯ ಅಂತಂದು ಕೊಟ್ಟು ಆ ನಂದಿ ಪ್ರತಿಯೊಂದು ನಂದಿಗೆ 11,000 ರೂಪಾಯಿ ನೀವು ಅವ್ರಿಗೆ ರೊಕ್ಕ ಕೊಡ್ರಿ. ಯಾಕಂದ್ರೆ ಪ್ರೋತ್ಸಾಹ ಧನ ನೀಡ್ರಿ ನೀವು. ಅಂದಾಗ ಈ ಒಂದು ದೇಶ ಈ ಒಂದ್ ಏನ ನಂದಿ ಉಳಿಸಿ ಅನ್ನುವಂತ ಹೋರಾಟ ಅದ ನಮ್ದು. ಹೋರಾಟ ಅಂತಂದ್ರೆ ಹೋರಾಟ ಯಾರದೇ ವಿರುದ್ಧ ಅಲ್ಲ. ನೀವು ಒಂದು ಪ್ರಯೋಗ ಇವತ್ತೇನ ಇಲ್ಲಿ ಹಿಡಿದು ಪ್ರಾರಂಭವಾಗಿ ಶ್ರೀಶೈಲ ತನ ಹೋಗ್ತದ. ಇವತ್ತ ನಮ್ಮ ದೇಶ ಉಳಿಬೇಕಪ್ಪ ಅಂತಂದ್ರೆ ಅದ್ರ ಬೆನ್ನೆಲುಬು ರೈತ. ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತೀವಿ. ಆದ್ರೆ ಇವತ್ತೊಬ್ಬ ರೈತ ಉಳಿಬೇಕಪ್ಪ ಅಂತಂದ್ರೆ ಅದ್ರ ಬೆನ್ನೆಲುಬು ನಂದಿ. ಆ ನಂದಿ ಕೃಷಿ ಆಗ್ಬೇಕು, ತೈಲ ಕೃಷಿ ಬಂದ್ ಆಗಬೇಕು. ಈಗ ನಂದಿ ಆಧಾರಿತ ನಾವು ಕೃಷಿ ಮಾಡ್ಕೊಂತ ಬಂದಪ್ಪ ಅಂತಂದ್ರೆ ನಾವು ಫಲವತ್ತವಾಗಿ ಇವತ್ತ ನಾವು ಸಾವಯವ ಇವತ್ತೇನ ರಾಸಾಯನಿಕ ಗೊಬ್ಬರಗಳನ್ನ ಅಲ್ಲಿ ತಯಾರಾಗುವ ಶಕ್ತಿ ಆ ನಂದಿಯಲ್ಲಿ ಐತಿ. ಅದನ್ನ ನಾನು ಹೇಳ್ತಾ ಇಲ್ಲ, ನಮ್ಮ ಸಿದ್ದೇಶ್ವರ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಗಳು ಚಾಲನೆ ಮಾಡಿದ್ದು. ಅವರ ಒಂದು ಕನಸು ನನಸು ಮಾಡುವ ನಿಟ್ಟಿನಲ್ಲಿ ನಮ್ಮ ಬಸವರಾಜ್ ಬಿರಾದರ್ ಸರ್ ಅವತ್ತು ಮಣ್ಣು ಉಳಿಸಬೇಕು, ನಂದಿ ಉಳಿಸು ಅನ್ನೋಂತ ಒಂದು ಅಭಿಯಾನ ಪ್ರಾರಂಭ ಮಾಡ್ಯಾರ. ಆ ಅಭಿಯಾನ ಒಳಗ ನಾವು ಎಲ್ಲರೂ ಅವ್ರ ಜೊತೆಗಿದ್ದೀವಿ. ಮತ್ತೆ ಎಲ್ಲಾ ರೈತರಿಗೂ ನಾನು ವಿನಂತಿ ಮಾಡ್ಕೋತೀನಿ, ಎಲ್ಲರೂ ಅವ್ರ ಜೊತೆಗಿದ್ದು ಈ ನಂದಿ ಉಳಿಸಿ ಅನ್ನುವಂತ ಒಂದು ಏನ್ ಕಾರ್ಯಕ್ರಮ ಅದ ಅದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು. ಮತ್ತ ತೈಲ ಆಧಾರಿತ ಕೃಷಿ ಬಿಟ್ಟು ಇವತ್ತ ನಾವು ನಂದಿ ಆಧಾರಿತ ಕೃಷಿ ಮಾಡ್ಬೇಕಂತಂದ ವಿನಂತಿ ಮಾಡ್ಕೊಳ್ಳೋ ಮೂಲಕ ಇವತ್ತೇನಿ ಇದೊಂದು ರಥಯಾತ್ರೆ ಬಂದಿದೆ ಬಿಜಾಪುರ ನಗರಕ್ಕೆ. ಇಲ್ಲಿದ ಭವ್ಯವಾದ ಸ್ವಾಗತವನ್ನು ಕೋರಿ ಇದು ಮುಂದೆ ತಮ್ಮ ಎಲ್ಲೆಲ್ಲಿ ಹೋಗ್ತದೆ ಎಲ್ಲರೂ ರೈತರ ಬಾಂಧವರು ಅದನ್ನ ತಿಳ್ಕೋಬೇಕು. ತಿಳ್ಕೊಂಡ ಕಿಸಿಂದ ನಮ್ಮ ಭೂಮಿ ಉಳಿಸುವಂತ ಕೆಲಸ, ನಮ್ಮ ದೇಶ ಉಳಿಸುವಂತ ಕೆಲಸ ನಾವು ರೈತರು ಮಾಡ್ಬೇಕಂತಂದು ಈ ನಿಟ್ಟಿನಲ್ಲಿ ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತಾ ಏನು ಬಸವರಾಜ್ ಬಿರಾದರ್ ಸರ್ ಅವರು ಇದೊಂದೇನು ಒಂದು ಅಭಿಯಾನ ಪ್ರಾರಂಭ ಮಾಡ್ಯಾರ. ಅವರ ಈ ಅಭಿಯಾನಕ್ಕ ನಾವು ತನು ಮನ ಧನದಿಂದ ಎಲ್ಲರೂ ಕೂಡ ಸಹಕಾರ ಮಾಡೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಮ್ಮ ನಗರಕ್ಕೆ ನಂದಿ ಯಾತ್ರೆ ಬಂದಿದೆ. ಇಷ್ಟು ಬಿಸಿಲಾದ್ರೂ ಕೂಡ ಇಷ್ಟೊಂದು ಜನ ಸೇರಿ ತಾಯಂದ್ರ ಸೇರಿ ಇವತ್ತು ನೋಡ್ರಿ ನಂದಿ ತಗೊಂಬಂದಂತ ರೈತರಿಗೆ ನಾವು ಇವತ್ತು ಅವ್ರಿಗೆ ಸನ್ಮಾನ ಮಾಡುವ ಮೂಲಕ, ಯಾಕಂದ್ರೆ ಇನ್ನ ಮ್ಯಾಗ ಯಾರ್ಯಾರು ನಂದಿ ಸಾಕ್ತಾರ ಒಟ್ಟರಿಗೆ ನಾವು ಸನ್ಮಾನ ಕಾರ್ಯ ಅಂದ್ರೆ ಅವ್ರ ದೇಶ ಉಳಿಸುವಂತ ಕೆಲಸ ಮಾಡಕತ್ತಾರ. ಅವ ಏನು ಗಡಿಯಲ್ಲಿ ಇರ್ತಕ್ಕಂತ ಯೋಧ ಮಾಡ್ತಿರ್ತಾನ, ಇಲ್ಲಿ ಭೂಮಿ ಇಳುವರಿ ಮಾಡತಕ್ಕಂತ ರೈತ ಈ ಕೆಲಸ ಮಾಡಕತ್ತಾನ. ಅವ್ರಿಗೆ ನಾವು ಸನ್ಮಾನಿಸಬೇಕು, ಅವ್ರಿಗೆ ನಾವು ಪ್ರೋತ್ಸಾಹ ನೀಡ್ಬೇಕಂತಂದು ಸರ್ಕಾರದಲ್ಲಿ ಕೂಡ ನಾನು ಅವರ ಗೌರವಧನ ನೀಡಬೇಕು. ಈ ನಂದಿ ಸಾಕುವ ಸಲ ಗೌರವಧನ ನೀಡ್ಬೇಕಂತ ಮತ್ತೊಮ್ಮೆ ಸರ್ಕಾರದಲ್ಲಿ ಕಳಕಳಿಯಿಂದ ಕೇಳ್ಕೊಂಡು ಇವತ್ತ ನಮ್ಮ ಬಿರಾದರ್ ಸರ್ ಒಂದೆರಡು ಮಾತಾಡ್ಬೇಕಂತಂದು ಈ ಒಂದು ಚಿಕ್ಕೋಡಿ ತಾಲೂಕಿನ ಯಡೂರು ಗ್ರಾಮದಿಂದ ಹೊರಟಂತ ನಂದಿ ಸೇನೆ ರಥಯಾತ್ರೆಯು ಮಾನ್ಯ ನಮ್ಮ ಭಾರತ ಸರ್ಕಾರದ ಉಪರಾಷ್ಟ್ರಪತಿಗಳಾದಂತ ಉಪರಾಷ್ಟ್ರಪತಿಗಳು ಹಾಗೂ ಶ್ರೀಶೈಲ ನಮ್ಮ ಜಗದ್ಗುರುಗಳಿಂದ ಚಾಲನೆ ನೀಡಿ ಅಲ್ಲಿಯಿಂದ ಯಡೂರಿನಿಂದ ಸುಮಾರಾಗಿ ಎಲ್ಲ ಅಥಣಿ ಮತ್ತು ಹೊಲವಾಡ ಕಚೇರಿಗೆ ಅಲ್ಲಿಯಿಂದ ಪ್ರಾರಂಭವಾಗಿ
ಈಗ ಬಿಜಾಪುರಕ್ಕೆ ನಮ್ಮ ಉಮೇಶ್ ವಡ್ನಾಳ್ ನೇತೃತ್ವದಲ್ಲಿ ಆ ಒಂದು ನಂದಿ ರಥಯಾತ್ರೆಯನ್ನ ಸ್ವಾಗತ ಮಾಡ್ತಾ ಇದ್ದಾರೆ. ಈ ನಂದಿ ರಥಯಾತ್ರೆಗೆ ಬಹಳ ಎಲ್ಲರೂ ಇದಕ್ಕೆ ಹರ್ಷದಾಯಕ ಒಂದು ಒಪ್ಪಿಗೆಯನ್ನು ನೀಡಿ ಈ ಆದಷ್ಟು ಈ ಕೃಷಿ ಚಟುವಟಿಕೆಗಳಿಗೆ ಮಷಿನರಿ ಉಪಯೋಗ ಮಾಡುವುದನ್ನ ಕಡಿಮೆ ಮಾಡಿ ಆದಷ್ಟು ನಂದಿಯನ್ನ ಸಾಕಿ ನಂದಿ ಜೋಡಣೆ ಮಾಡಿ ನಂದಿಯಿಂದ ಕೃಷಿ ಮಾಡಿದ್ರೆ ನಮಗೆ ಒಳ್ಳೆಯದಾಗುತ್ತೆ ಅಂತ ಎಲ್ಲ ಅಭಿಪ್ರಾಯ ಮಾಡಿಕೊಂಡು ಈ ಒಂದು ನಂದಿ ಕೃಷಿ ಯಾತ್ರೆ ಹೊಂಟಿದೆ. ಅದರ ಸಲುವಾಗಿ ನಮ್ಮ ಹಕ್ಕೊತ್ತಾಯ ಸಲುವಾಗಿ ಈ ನಾಯಕರು, ನಮ್ಮ ಜನನಾಯಕರು, ನಮ್ಮ ಈ ಸರ್ಕಾರಕ್ಕೆ ರೈತರಿಗೆ ಪ್ರತಿ ತಿಂಗಳ 11,000 ಕೊಡಲು ನಾವು ಹಕ್ಕೊತ್ತಾಯ ಮಾಡಬೇಕು ಅಂತ ನಾವು ನಮ್ಮ ಜನನಾಯಕರಿಗೆ ವಿನಂತಿ ಮಾಡಿಕೊಂಡು ಇವತ್ತಿನ ಒಂದು ಈ ನಂದಿ ರಥಯಾತ್ರೆಗೆ ಒಳ್ಳೆಯದಾಗಲಿ, ಶುಭ ಕೋರಲಿ ಅಂತ ನಾನು ಎಲ್ಲರಿಗೆ ಹಾರೈಸಿ ನಾನು ಈ ಮಾತುಗಳನ್ನು ಮುಗಿಸ್ತೇನೆ. ನಾನು BT ಈಶ್ವರಗಂಟ್, ರಿಟೈರ್ಡ್ ಕೃಷಿ ಅಧಿಕಾರಿ. ಈ ಮೂಲಕ ನಂದಿ ಸೇನೆ ರಥಯಾತ್ರೆ ಹೊಂಟಿದ್ದು ತಮಗೆಲ್ಲ ಗೊತ್ತಿದೆ. ಇದರ ಮುಖ್ಯ ಉದ್ದೇಶ ಏನಂತಂದ್ರ ರೈತರ ಎತ್ತುಗಳ ಸಾಕಾಣೆ ಕಮ್ಮಿ ಆಗ್ಯಾವು, ಎತ್ತುಗಳ ಸಂಖ್ಯೆ ಜಾಸ್ತಿ ಆಗ್ಬೇಕಾಗೈತಿ. ಎತ್ತುಗಳ ಸಂಖ್ಯೆ ಯಾಕೆ ಜಾಸ್ತಿ ಆಗ್ಬೇಕನ್ನು ರೈತರಿಗೆ ನಾವು ಮನವರಿಕೆ ಮಾಡಕ್ ಕೊಟ್ಟಿವಿ. ಎತ್ತುಗಳು ರೈತ ಆಗುವುದರಿಂದ ನಮ್ಮ ಸಾವಯವ ಕೃಷಿ ಅನುಕೂಲ ಆಗ್ತೈತಿ. ಬರೀ ಮೆಕಾನೈಸೇಷನ್ ಸಾಗುವಳಿ ಮಾಡೋದ್ರಿಂದ ಉತ್ಪನ್ನ ಜಾಸ್ತಿ ಬರ್ತೈತಿ, ಖರ್ಚು ಕಮ್ಮಿ ಬರ್ತೈತಿ. ಆದ್ರೆ ಇನ್ನೊಂದು 10-20 ವರ್ಷ ಆದ್ಮೇಲೆ ಭೂಮಿ ಬರಡಾಗಿ ಬಿಡ್ತೈತಿ. ಆ ಹೊತ್ತಿನ ಭೂಮಿ ಬರಡಾದ ಹೊತ್ತಿನ ನಮ್ಗೆ ಏನು ಮಾಡ್ಲಿಕ್ಕೆ ಬರಂಗಿಲ್ಲ. ಒಮ್ಮಿಂದ ಮೇಲೆ ಯಾವಾಗ 1000 ಎತ್ತುಗಳು ತಂದ್ರು ಏನು ಮಾಡಕ್ಕಾಗಲ್ಲ. ಈಗಾಗಲೇ ರೈತರಿಗೆ ಈ ಮನವರಿಕೆ ಮಾಡಿಕೊಡುವ ಸಲುವಾಗಿ ನಮ್ಮ ಬಸವರಾಜ್ ಬಿರಾದರ್ ಅವರು ಇದೊಂದು ಒಳ್ಳೆಯ ಯೋಜನೆ ಹಾಕೊಂಡಿದಾರ. ಇದನ್ನ ಚಿಕ್ಕೋಡಿ ತಾಲೂಕದಿಂದ ಹಿಡ್ಕೊಂಡು ಇಡೀ ಶ್ರೀಶೈಲ ತನಕ ಹೊಂಟಿದಾರ. ಎಲ್ಲಾ ರೈತರಿಗೆ ಇದನ್ನ ಮನವರಿಕೆ ಮಾಡಬೇಕಾಗೈತಿ. ಅದಕ್ಕೆ ನೀವು ಮೀಡಿಯಾದ ಸದ್ಯಕ್ಕೆ ಹೆಚ್ಚೆಚ್ಚು ಪ್ರಚಾರ ಮಾಡಿ ರೈತರಿಗೆ ಎತ್ತುಗಳ ಸಂಖ್ಯೆ ಜಾಸ್ತಿ ಮಾಡಬೇಕು. ಮತ್ತೆ ಎತ್ತುಗಳು ಜಾಸ್ತಿ ಮಾಡ್ಲಿಕ್ಕೆ ಖರ್ಚಿನ ಬಾಬತ್ ಜಾಸ್ತಿ ಆಗ್ತದೆ. ಸರ್ಕಾರದವರು ಪ್ರತಿ ರೈತ ಒಂದು ಎತ್ತುಗಳ ಜೊತೆಗೆ 11,000 ರೂಪಾಯಿ ತಿಂಗಳ ಕೊಟ್ರೆ ಇದನ್ನ ಸಮಸ್ಯೆ ಪರಿಹಾರ ಆಗ್ತೈತಿ. ಅದಕ್ಕೆ ಇದನ್ನ ರಾಜಕಾರಣಿಗಳು ಸದ್ಯಕ್ಕೆ ಇದನ್ನ ಮುಖ್ಯಮಂತ್ರಿ ತನ ಇದು ರೈತರಿಗೆ ರೊಕ್ಕ ಕೊಡುವಂತ ವ್ಯವಸ್ಥೆ ಮಾಡಿದ್ರೆ ಅನುಕೂಲ ಆಗ್ತದೆ ತಿಳ್ಕೊಂಡು ಮೀಡಿಯಾದವರು ಇದನ್ನ ಒಳ್ಳೆ ಪ್ರಚಾರ ಮಾಡ್ಬೇಕಂತ ತಿಳ್ಕೊಂಡು ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ನಾನು SG ನಾಡಗೌಡ ತಿಳ್ಕೊಂಡು ಕೃಷಿ ಇಲಾಖೆಯಲ್ಲಿ ಸಹಕೃಷಿ ನಿರ್ದೇಶಕ ನಿವೃತ್ತಿಯಾಗಿ ಈ ಸಮಾಜ ಕೆಲಸದಲ್ಲಿ ಕೈಗೊಂಡಿದ್ದೇನೆ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।